ದಂತ ವೈದ್ಯಕೀಯ ಉನ್ನತ ವ್ಯಾಸಂಗಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಕೆವಿಜಿ ಡೆಂಟಲ್ ಕಾಲೇಜಿಗೆ ಆಯ್ಕೆಯಾಗಿರುವ ಸಿದ್ದಾಪುರದ ಹಾಳ್ಕಟ್ಟಾದ ನಿವಾಸಿ ಸುಮಾ ಮತ್ತು ಕಮಲಾಕರ್ ಜೋಗಳೇಕರ್ ದಂಪತಿಯ ಪುತ್ರಿ ಸ್ನೇಹಾ ಕಮಲಾಕರ್ ಜೋಗಳೇಕರ್ ಇವರನ್ನ ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘ ಸಿದ್ದಾಪುರ ವತಿಯಿಂದ ಸನ್ಮಾನಿಸಲಾಯಿತು. ಹೆತ್ತವರ ಆಸೆಯಂತೆ ಮಗಳು ಈಗ ವೈದ್ಯಕೀಯ ಕ್ಷೇತ್ರಕ್ಕೆ ಆಯ್ಕೆಯಾಗಿರುವುದು ಕುಟುಂಬದಲ್ಲಿ ಸಂತಸವನ್ನು ಮೂಡಿಸಿದೆ. ನೀಟಲ್ಲಿ ಚೆನ್ನಾಗಿ ಸ್ಕೋರ್ ಆಗಿ ಡೆಂಟಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಆಮೇಲೆ ಮುಂದೆ ಚೆನ್ನಾಗಿ ಓದಿ ಅಪ್ಪ ಅಮ್ಮಂಗೆ ಗೌರವ ತಂದುಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಒಟ್ಟಿನಲ್ಲಿ ಮೆಡಿಕಲ್ ಮಾಡಬೇಕಂತಲೇ ಹೇಳಿ ಆಸೆ ಇತ್ತು. ಡೆಂಟಲ್ ಸಿಕ್ಕಿದ್ದು ತುಂಬ ಖುಷಿನೇ ಇದೆ. ಅದೇ ಅವತ್ತು ಪಾಠ ಕಲಿಸಿದ್ದು ಅವತ್ತೇ ಓದ್ಕೋಬೇಕು. ಆಮೇಲೆ ರಾತ್ರಿ ನಾನು 12-1 ಗಂಟೆ ತನಕ ಓದ್ತಿದ್ದೆ. ಬೆಳಗ್ಗೆನೂ ಬೇಗ ಎದ್ದು ಸ್ಟಡಿ ಮಾಡ್ತಿದ್ದೆ. ಅದಕ್ಕೆ ನನಗೆ ಇಷ್ಟೆಲ್ಲ ಸ್ಕೋರ್ ಮಾಡೋಕ್ಕೆ ಸುಲಭ ಆಯಿತು. ನನ್ನ ಮಗಳು ಈ ಸಲ ನೀಟಲ್ಲಿ ಎಕ್ಸಾಮಲ್ಲಿ ಪಾಸಾಗಿ ದಂತ ವೈದ್ಯಕೀಯ ಸೀಟಿಗೆ ಆಯ್ಕೆಯಾಗಿದ್ದಾಳೆ. ನಮ್ಮ ರಾಜ್ಯದಲ್ಲೇ ಪ್ರತಿಷ್ಠಿತವಾದ ಕಾಲೇಜಾದ ಕೆವಿಜಿ ಡೆಂಟಲ್ ಕಾಲೇಜು ಸುಳ್ಯ ಕಾಲೇಜಿಗೆ ಆಯ್ಕೆಯಾಗಿದ್ದಾಳೆ. ನಮ್ಮದು ಭಾಳ ವರ್ಷದ ಕನಸಿತ್ತು, ಮಗಳಿಗೆ ಒಂದಲ್ಲ ಒಂದು ದಿವಸ ನಾವು ಇದಕ್ಕೆ ವೈದ್ಯಕೀಯ ಸೀಟಿಗೆ ಕಳಿಸ್ಬೇಕಂತ ಹೇಳಿ. ಆ ಆಸೆ ನಮ್ಮ ಕುಟುಂಬದ ಎಲ್ಲರಿಗೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನನ್ನ ಮಗಳು ನಮ್ಮ ತಾಲೂಕಿಗೆ ಪ್ರಪ್ರಥಮವಾಗಿ ನಮ್ಮ SC ST ಜನಾಂಗದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ತಾಲೂಕಿಗೆ ಕೀರ್ತಿ ಅಂತಂದು ಸೀಟನ್ನು ಗಿಟ್ಟಿಸಿಕೊಂಡಿದ್ದಾಳೆ. ಅದಕ್ಕೆ ನಮಗೆ ನಮ್ಮ ಕುಟುಂಬದ ಎಲ್ಲರಿಗೂ ತುಂಬ ಸಂತೋಷವಾಗುತ್ತಿದೆ. ನಮ್ಮ ಸಮಾಜದ್ದು ನಮಗೆ ಮುಂಚಿಂದನೂ ಭಾಳ ತುಂಬ ಸಪೋರ್ಟ್ ಆಗಿದೆ. ಯಾವುದೇ ಒಂದು ಕೆಲಸ ಕಾರ್ಯಕ್ಕಾದರೂ ನಮ್ಮ ಸಮಾಜದಲ್ಲಿ ನಮ್ಮ ಅಂಬೇಡ್ಕರ್ ಶಕ್ತಿ ಸಂಘ ಆಗಿರ್ಬೋದು ಅಥವಾ ಇತರೆ ನಮ್ಮ ಜಾತಿಯವರು ಅಥವಾ ನಮ್ಮ ಸಂಬಂಧಿಕರು ಎಲ್ಲವೂ ನಮಗೆ ತುಂಬ ಕೋಪರೇಟ್ ಮಾಡಿದ್ದಾರೆ. ಹಂಗಂದ್ರೆ ನಮ್ಮ ಧರ್ಮಪತ್ನಿಯಾದ ಸುಮಾ ಅವರು ನನಗೆ ಭಾಳ ನಂದಾಗಿರ್ಬೋದು, ಮಗಳಿಗಾಗಿರ್ಬೋದು, ಹಂಗೆ ನನ್ನ ದೊಡ್ಡ ಮಗಳು ಸಾನಿ ಆಗಿರ್ಬೋದು, ನನ್ನ ಸಣ್ಣ ಮಗಳಿಗೆ ಓದಲಿಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಿವಮೊಗ್ಗದ PS ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಮಗಳಿಗೆ ಸ್ಟಡಿ ಮಾಡಲಿಕ್ಕೆ, ಅಲ್ಲಿನ ಮೆಂಟರ್ ಆಗಿರ್ಬೋದು, ಅಲ್ಲಿನ ಕಾಲೇಜ್ ಸಿಬ್ಬಂದಿ ಆಗಿರ್ಬೋದು, ನನ್ನ ಮಗಳಿಗೆ ಓದಲಿಕ್ಕೆ ಮತ್ತು ನೀಟು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ ತುಂಬ ಭಾಳ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ದಾರೆ. ನಾನು ಅವರಿಗೂ ಅವ್ರ ಕಾಲೇಜ್ ಸಿಬ್ಬಂದಿಯವರಿಗೂ ವರ್ಗದವರಿಗೂ ತುಂಬ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಸ್ಕೋರ್ ಮಾಡಿದ ನಂತರ ನನಗೆ ಸೈನ್ಸ್ ಮಾಡಿಸೋದು ಭಾಳ ಇಷ್ಟ ಇತ್ತು. ನಮ್ಮ ಮನೆಯವರು ತುಂಬ ಹೇಳ್ತಿದ್ರು, ಮನೇಲಿ ಯಾರು ಒಬ್ಬರು ಓದಿ ನನ್ನ ಮಕ್ಕಳು ಓದಿ ವೈದ್ಯಕೀಯ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತೇಳಿ. ಆಮೇಲೆ ನನ್ನ ಮಗಳಿಗೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿದಾಗ, ಇಲ್ಲ ಅಮ್ಮ ನಾನು ಓದ್ತೀನಿ, ಅಪ್ಪಾಜಿ ಕನಸನ್ನು ನಾನು ನೆರವೇರಿಸ್ತೀನಿ ಅಂತ ಹೇಳಿ PS ಕಾಲೇಜಿಗೆ, ಶಿವಮೊಗ್ಗ PS ಕಾಲೇಜಿಗೆ ಸೇರಿಸ್ತೀವಿ. ಅಲ್ಲಿ ಚೆನ್ನಾಗಿ ಓದಿ ಚೆನ್ನಾಗಿ ಸ್ಕೋರ್ ಮಾಡಿದ್ಲು. ಆಮೇಲೆ ನೀಟ್ ಪರೀಕ್ಷೆ CET ಎಲ್ಲ ಬರೆಸ್ತೀವಿ, ಅದ್ರಲ್ಲಿ ಚೆನ್ನಾಗಿ ಮಾಡಿದ್ಲು. ಆಮೇಲೆ ಅವಳು BDS ಮಾಡ್ತೀನಮ್ಮ, ಇದಕ್ಕೆ ನನಗೆ ಓದಬೇಕು ಅಂತ ಹೇಳಿ ಇಷ್ಟ ಇದೆ, ಅದನ್ನ BDS ಮಾಡಿ BDSಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂದ್ಲು. ಆವಾಗ ಅದಕ್ಕೆ ನಾವು ಇದಕ್ಕೆ ಹಾಕಿದ್ವಿ, ಈಗ ಅಪ್ಲೈ ಮಾಡಿದಾಗ ನಮಗೆ ಮಂಗಳೂರು ಸುಳ್ಯ ಕಾಲೇಜಿಗೆ ಸೆಲೆಕ್ಷನ್ ಆಯಿತು. ಅದರಿಂದ ತುಂಬ ಹೆಮ್ಮೆ ಆಯಿತು. ಯಾಕಂದರೆ ನನ್ನ ಮಗಳು ಬಡತನದಿಂದನೂ, ನಾವು ಭಾಳ ಬಡತನದಿಂದ ಬಂದು ಈಗ ಚೆನ್ನಾಗಿ ಮಕ್ಕಳಿಗೆ ಓದಿಸಿ ಒಂದು ನಮ್ಮ ಕನಸನ್ನು ನೆರವೇರಿಸಿದಾಳಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಮುಂದೆ ಬಡ ಬಗ್ಗರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋದೊಂದು ನಮಗೆ ಆಸೆ ಇದೆ. ಹೀಗೆ ಎಲ್ಲ ಮಕ್ಕಳನ್ನು ಇದೇ ಥರ ಓದಿ ಮುಂದೆ ಬಂದರೆ ಅವ್ರ ತಂದೆ ತಾಯಿ ಕನಸನ್ನು ನೆರವೇರಿಸ್ತಾರೆ.